ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇಲಿಸ್ಟ್ ಇದೆ, ಮೆಂಟಲ್ ಎಬಿಲಿಟಿಯ ಒಂದು ಪ್ಲೇಲಿಸ್ಟ್ ಇದೆ, ಮತ್ತು 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ನ ಒಂದು ಪ್ಲೇಲಿಸ್ಟ್ ನಡೀತಾ ಇದೆ. ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಪೂರ್ಣವಾಗಿ ಕನ್ನಡದಲ್ಲೇ ಮಾಡಿರ್ತಕ್ಕಂಥ ಒಂದು ಪ್ಲೇಲಿಸ್ಟ್ ಇದೆ. ಎಲ್ಲ ವಿಡಿಯೋಸ್ನೂ ಕೂಡ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಹೆಚ್ಚು ತಡ ಮಾಡದೆ ನಾವು ಕಂಟೆಂಟ್ಗೆ ಮೂವ್ ಆಗೋಣ. ಈ ಒಂದು ಕ್ಲಾಸಲ್ಲಿ ನಾವು ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. 8ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಎಕನಾಮಿಕ್ಸ್ ಸಬ್ಜೆಕ್ಟು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇದು 14ನೇ ಚಾಪ್ಟರ್ ಆಗಿರುತ್ತೆ, 8th ಸ್ಟ್ಯಾಂಡರ್ಡ್. ಕಂಪ್ಲೀಟ್ 8th ಸ್ಟ್ಯಾಂಡರ್ಡಲ್ಲಿ ಪಾರ್ಟ್ 1ನಲ್ಲಿ ಇರ್ತಕ್ಕಂಥ 8th ಸ್ಟ್ಯಾಂಡರ್ಡ್ನ ಒಂದು ಪಾರ್ಟ್ ಎ ನಲ್ಲಿರ್ತಕ್ಕಂಥ ಎಲ್ಲ ಚಾಪ್ಟರ್ಗಳು ಕೂಡ ಮಾಡಿದ್ದೀವಿ ಸ್ನೇಹಿತರೆ. ಎಲ್ಲರೂ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಬನ್ನಿ, ಇನ್ಫಾರ್ಮೇಷನ್ಗೆ ಬೇಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ. ನೋಡಿ, ಎಕನಾಮಿಕ್ಸ್ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಓದಿರ್ತೀರಾ ಸಬ್ಜೆಕ್ಟ್. ಇದು 8th 9th ಓದ್ಕೊಂಡು ಬಂದಿದ್ದೀರಾ. ಈಗಲೂ PUC ಕೆಲವರು ಎಕನಾಮಿಕ್ಸ್ ತೊಗೊಂಡಿರ್ತೀರಾ. ಎಕನಾಮಿಕ್ಸ್ ಇದೆ, ಕಾಮರ್ಸ್ ಅವ್ರಿಗೆ ಎಕನಾಮಿಕ್ಸ್ ಇರುತ್ತೆ, ಸೈನ್ಸ್ ಅವ್ರಿಗೆ ಇರಲ್ಲ, ಮತ್ತು ಆರ್ಟ್ಸ್ ಅವ್ರಿಗೆ ಇರುತ್ತೆ ಸ್ನೇಹಿತರೆ. ಅರ್ಥಶಾಸ್ತ್ರ ಅನ್ನತಕ್ಕಂಥದ್ದು ಆರ್ಟ್ಸ್ ಅವ್ರಿಗೆ ಏನು ಹೊಸ ಸಬ್ಜೆಕ್ಟ್ ಅಲ್ಲ, ಅದು ಹಳೆ ಸಬ್ಜೆಕ್ಟೇ ನಿಮಗೆ. ಕಾಮರ್ಸ್ ಅವ್ರಿಗೂ ಅಷ್ಟೇ ಎಕನಾಮಿಕ್ಸ್ ಅನ್ನೋದು ಓಲ್ಡ್ ಸಬ್ಜೆಕ್ಟೇ. ನೋಡಿ, ಈ ಒಂದು ಎಕನಾಮಿಕ್ಸನ್ನು ನಾವು ಹೇಗೆ ಗಮನಿಸ್ತಾ ಹೋಗಬೇಕು ಅಂತಂದರೆ, ದಿನನಿತ್ಯ ನಾವು ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಸರಕುಗಳಿಂದ ನಾವು ಬಳಸ್ತಾನೆ ಇರ್ತೇವೆ ಅಲ್ವಾ. ಆ ಎಲ್ಲ ಒಂದು ವಸ್ತುಗಳು ಕೂಡ ನಮ್ಮ ಅಗತ್ಯಕ್ಕೆ ಅನುಸಾರವಾಗಿ ಇರುತ್ತೆ ಸ್ನೇಹಿತರೆ, ಏನಾ. ಪ್ರತಿಯೊಂದು ಸರಕುಗಳನ್ನು ನಾವು ಬಳಸ್ತಾ ಇರ್ತೇವೆ. ಎಂಥದ್ದು, ಬಟ್ಟೆ ಆಗಿರ್ಬೋದು, ಪೆನ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಬೈಸಿಕಲ್ ಆಗಿರ್ಬೋದು, TV ಆಗಿರ್ಬೋದು, ಇಂಥ 10 ಹಲವಾರು ಪ್ರಾಡಕ್ಟ್ಸನ್ನು ನೀವು ಯೂಸ್ ಮಾಡ್ತೀರಾ ಅಲ್ವಾ. ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಪ್ರತಿಯೊಂದು ಪ್ರಾಡಕ್ಟ್ಗೂ ನೀವು ಅಮೌಂಟನ್ನ ಕೊಟ್ಟು, ಅಮೌಂಟ್ ಅಂದರೆ ಹಣವನ್ನು ಕೊಟ್ಟು ನೀವು ಬಳಕೆ ಮಾಡ್ತೀರಾ ಅಲ್ವಾ. ಅದೇ ರೀತಿ ನೀವೊಂದು ಸ್ಕೂಲಲ್ಲಿ ಓದಬೇಕು, ಬರಿಬೇಕು ಅಂತಂದರೆ ಶಿಕ್ಷಕರ ಬಳಿ ಏನು ತಗೋತೀರಾ, ಸೇವೆಯನ್ನು ತಗೋತೀರಾ. ಒಂದು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಡಾಕ್ಟ್ರ್ ಹತ್ರ ನೀವೇನು ಮಾಡ್ತೀರಾ, ಒಂದು ಸರ್ವಿಸನ್ನು ತಗೋತೀರಾ ಅಲ್ವಾ. ಓವರಾಲ್ ಆಗಿ ಎಲ್ಲ ಒಂದು ಸರಕುಗಳನ್ನು ನೀವು ಯೂಸ್ ಮಾಡಿ ಅದರ ಸರಕುಗಳ ಒಂದು ಸೇವೆಯನ್ನು ಅನುಭವಿಸ್ತೀರಾ. ಮತ್ತು ಇಲ್ಲಿ ಶಿಕ್ಷಕರ ನೀಡ್ತಕ್ಕಂಥ ಒಂದು ಸೇವೆಯನ್ನು ನೀವು ಅನುಭವಿಸ್ತೀರಾ, ವೈದ್ಯರ ಒಂದು ಸೇವೆಯನ್ನು ನೀವು ಅನುಭವಿಸ್ತೀರಾ. ಓವರಾಲ್ ಆಗಿ ಈ ಒಂದು ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ, ಅನುಭೋಗ ಅಂತೀವಿ. ಅಥವಾ ನೀವು ಅನುಭವಿಸ್ತಾ ಇದ್ದೀರಲ್ವ, ನಿಮ್ಮನ್ನೇ ನಾವೇನಂತ ಕರಿತೀವಿ, ಅನುಭೋಗಿಗಳು ಅಂತ. ನಾವೆಲ್ಲ ಅನುಭವಿಸ್ತೀವಿ ಅಲ್ವಾ, ಸೊ ಅದಕ್ಕೆ ನಾವು ಅನುಭೋಗಿಗಳು ಅಂತ ಕರ್ಸ್ಕೊತೀವಿ. ಮತ್ತು ಈ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಪುಕ್ಸಟ್ಟೆ ಯೂಸ್ ಮಾಡಲ್ಲ, ಅದಕ್ಕೆ ಏನು ಕೊಡ್ತೀವಿ, ನಾವು ದುಡ್ಡು ಕೊಡ್ತೀವಿ ಸ್ನೇಹಿತರೆ. ಯಾರಿಗೆ ದುಡ್ಡು ಕೊಟ್ಟು ತೊಗೋತೀವಿ, ಅಂಗಡಿಗೆ ಹೋಗ್ತೀವಿ, ಅಂಗಡಿಯಲ್ಲಿ ಏನು ಮಾಡ್ತಾರೆ, ಪ್ರತಿಯೊಂದು ಪ್ರಾಡಕ್ಟ್ನ ಮಾರೋದಕ್ಕಂತಲೇ ಒಬ್ಬರು ವ್ಯಕ್ತಿ ಇರ್ತಾರೆ, ಅವ್ರನ್ನೇ ನಾವು ಮಾರಾಟಗಾರರು ಅಂತ ಕರಿತೀವಿ ಸ್ನೇಹಿತರೆ. ಅವ್ರ ಹತ್ರ ನಾವು ದುಡ್ಡು ಕೊಟ್ಟು ತೊಗೋಬೇಕಾಗುತ್ತೆ. ಆ ಮಾರಾಟಗಾರರು ಯಾರ ಹತ್ರ ತೊಗೊಂಡಿರ್ತಾರೆ ಅಂತಂದರೆ ಉತ್ಪಾದಕರ ಹತ್ರ ತೊಗೊಂಡಿರ್ತಾರೆ. ಉತ್ಪಾದಕರ ಹತ್ರ ಅವ್ರೇನು ಮಾಡಿರ್ತಾರೆ, ಗೂಡ್ಸನ್ನ ತೊಗೊಂಡಿರ್ತಾರೆ ಅಲ್ವಾ. ಈಗ ಕೃಷಿಕ ಏನು ಮಾಡ್ತಾನೆ, ನಮಗೋಸ್ಕರ ಆಹಾರ ಧಾನ್ಯಗಳನ್ನು, ಹಣ್ಣು ತರಕಾರಿಗಳನ್ನು ಬೆಳಿತಾನೆ. ಕಮ್ಮಾರ ಏನು ಮಾಡ್ತಾನೆ, ನಮಗೋಸ್ಕರ ಚಪ್ಪಲಿನೆಲ್ಲ ರೆಡಿ ಮಾಡಿ ನಮಗೆ ಕೊಡ್ತಾನೆ. ಶನಿವಾರ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಬೆಳ್ಳಿ, ಚಿನ್ನ ಆಭರಣಗಳನ್ನೆಲ್ಲ ನಮಗೆ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಟೈಲರ್ ನಮಗೆ ಬೇಕಾದಂಥ ಬಟ್ಟೆಗಳನ್ನು ಹೊಲ್ದು ಕೊಡ್ತಾರೆ. ಇನ್ನು ಕಾರ್ಖಾನೆಯ ಮಾಲೀಕರು ಏನು ಮಾಡ್ತಾರೆ, ನಮಗೆ ಬೇಕಾದಂಥ ವಿವಿಧ ಒಂದು ಸರಕುಗಳನ್ನು ಉತ್ಪಾದನೆ ಮಾಡಿ ಕೊಡ್ತಾರೆ. ಇವರೆಲ್ಲ ನಮಗೆ ಓವರಾಲ್ ಆಗಿ ನಾವೇನಂತ ಕರಿತೀವಿ, ಇವ್ರನ್ನ ಉತ್ಪಾದಕರು ಅಂತ ಕರಿತೀವಿ ಸ್ನೇಹಿತರೆ, ಪ್ರೊಡ್ಯೂಸರ್ಸ್ ಅಂತ. ಇನ್ನು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಾಗಿರ್ಬೋದು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಹೋಟ್ಲಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಕೆಲಸ ಮಾಡೋರಾಗಿರ್ಬೋದು, IT BT ಕಂಪ್ನಿಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಓವರಾಲ್ ಆಗಿ ಇವ್ರನ್ನೆಲ್ಲ ನಾವೇನಂತ ಕರಿತೀವಿ, ಎಂಪ್ಲಾಯೀಸ್ ಅಥವಾ ಲೇಬರ್ಸ್ ಅಂತ. ಏன்னா ಅವರೆಲ್ಲ ದುಡ್ಡಿಗಾಗಿ ಪಾಪ ದುಡಿತಾರೆ ಅಲ್ವಾ, ಕೂಲಿಗಾಗಿ. ದಿನದ ಒಂದು ಕೂಲಿ ಆಗಿರ್ಬೋದು, ವಾರಕ್ಕೆ ಕೂಲಿ, ತಿಂಗಳ ಒಂದು ಸಂಬಳ. ಸೊ ಇದಕ್ಕೆ ಅವರೆಲ್ಲ ಕೆಲಸ ಮಾಡೋರನ್ನೆಲ್ಲ ನಾವು ಶ್ರಮಿಕರು ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಬಸ್ಸು, ಲಾರಿ, ರೈಲು, ದೋಣಿ, ಹಡಗು, ವಿಮಾನ, ಇನ್ನಿತರೆ ಒಂದು ಸಾರಿಗೆ ವಾಹನಗಳನ್ನು ಏನು ಮಾಡ್ತಾರೆ, ಜನರು ಸರಕುಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಶಿಫ್ಟ್ ಮಾಡೋದಕ್ಕೆ, ಸಾಗಾಣಿಕೆ ಮಾಡೋದಕ್ಕೆ ನಾವು ಇದನ್ನೆಲ್ಲ ಬಳಸ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ.
ಸೊ ಇದನ್ನೆಲ್ಲ ಓವರಾಲ್ ಆಗಿ ನಾವೇನಂತ ಕರಿತೀವಪ್ಪ ಅಂತಂದ್ರೆ ನಮಗೆ ನೀಡ್ತಕ್ಕಂಥ ಇವರೆಲ್ಲ ಪೂರೈಕೆದಾರರು, ಸಪ್ಲೈಯರ್ಸ್ ಎಲ್ಲ ಇಲ್ಲಿ ಈ ಒಂದು ಅಂಶಗಳಿಂದ ನಮಗೆ ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡೋದಕ್ಕೆ ನಮಗೊಂದು ರೂಟ್ ಏನಪ್ಪ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಕೊಡೋ ಒಂದು ಅಂಶಗಳು ನೋಡಿ ಎಲ್ಲಿದ್ದಾವೆ, ಬಸ್ಸು, ಲಾರಿ, ಹಡಗು, ವಿಮಾನ ಮತ್ತೆ ಇತ್ಯಾದಿಗಳು, ಇವೆಲ್ಲ ನಮಗೆ ಸಾರಿಗೆ ಅಂತ ಕರಿತೀವಿ ಸ್ನೇಹಿತರೆ. ಇವರೆಲ್ಲ ನಮಗೆ ಪೂರೈಕೆ ಮಾಡ್ತಾರೆ, ಪೂರೈಕೆದಾರರು ಅಂತ ಹೇಳ್ಬೋದು. ಇನ್ನು ದೂರವಾಣಿ ಕಂಪನಿಯವರು ನಮಗೆ ದೂರವಾಣಿಯ ಒಂದು ಸೇವೆ ಕೊಡ್ತಾರೆ, ಮೊಬೈಲ್ ಸೇವೆ ಕೊಡ್ತಾರೆ. ಇದಕ್ಕೆಲ್ಲ ನಾವು ಸ್ವಲ್ಪ ಅಮೌಂಟ್ ಕೊಡ್ಬೇಕು. ಇದನ್ನೆಲ್ಲ ನಮಗೆ ಕೊಡೋರನ್ನೇ ನಾವು ಪೂರೈಕೆದಾರರು, ಸಪ್ಲೈಯರ್ಸ್ ಅಂತ ಕರಿತೀವಿ. ಇನ್ನು ಆರ್ಥಿಕ ಚಟುವಟಿಕೆ ಅಂತಂದ್ರೆ ಏನು? ಆರ್ಥಿಕ ಚಟುವಟಿಕೆ ಅಂದರೆ ಮಾನವನು ಹಣ ಗಳಿಸಲು ಮತ್ತು ಹಣ ಬಳಸಲು ಮಾಡುವ ಎಲ್ಲ ಚಟುವಟಿಕೆಗಳನ್ನು ನಾವು ಆರ್ಥಿಕ ಅಂತಂದ್ರೆ ದುಡ್ಡು ಸ್ನೇಹಿತರೆ. ಆರ್ಥಿಕ ಅಂತಂದ್ರೆ ಹಣಕಾಸಿನ ಒಂದು ವಿಚಾರ, ಹಣಕಾಸಿನ ಒಂದು ಚಟುವಟಿಕೆ. ಮಾನವನ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡೋ ಶಾಸ್ತ್ರನೇ ಅರ್ಥಶಾಸ್ತ್ರ. ಕಂಪ್ಲೀಟ್ ಆಗಿ ಮಾನವ ಏನು ಮಾಡ್ತಾನೆ, ಡೈಲಿ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ. ಒಂದೊಂದು ಆಕ್ಟಿವಿಟಿ ಯಾವ ಥರ ಆಕ್ಟಿವಿಟಿ ಅಂತಂದರೆ ಎಕನಾಮಿಕ್ ಆಕ್ಟಿವಿಟಿ ಆಗಿರುತ್ತೆ. ಇದ್ರ ಕುರಿತು ನಾವು ಸ್ಟಡಿ ಮಾಡೋದು ಎಕನಾಮಿಕ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಮತ್ತು ಇದರಲ್ಲಿ ನಮಗೆ ಈ ಎಕನಾಮಿಕ್ಸ್ ಬಗ್ಗೆ ಹೇಳೋದಾದರೆ ಕೌಟಿಲ್ಯ ಅವರು ಬರೆದಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಇವೆಲ್ಲ ಮಾಹಿತಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಅವರು ಏನು ಬರೆದಿದ್ದಾರೆ ಅಂತಂದರೆ ರಾಜ್ಯವನ್ನು ಹೇಗೆ ಆಡಳಿತ ಮಾಡಬೇಕು, ರಾಜ್ಯದಲ್ಲಿನ ಒಂದು ಹಣಕಾಸು ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತು ರಾಜ್ಯದಲ್ಲಿನ ಒಂದು ಸಾರ್ವಜನಿಕ ಅರ್ಥವ್ಯವಸ್ಥೆಯನ್ನು ನಾವು ಹೇಗೆ ಸುಧಾರಿಸಬೇಕು ಅಂತಕ್ಕಂಥ ಕಂಪ್ಲೀಟ್ ಮಾಹಿತಿನ ಎಕನಾಮಿಕ್ಸ್ ಬುಕ್ಕಲ್ಲಿ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಈ ಅರ್ಥಶಾಸ್ತ್ರ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ ಇಂಗ್ಲೀಷಲ್ಲಿ ನಾವು ಎಕನಾಮಿಕ್ಸ್ ಅಂತೀವಿ. ಇನ್ನು ಗ್ರೀಕ್ ವರ್ಡು 2 ವರ್ಡನ್ನಾಗಿ ಡಿವೈಡ್ ಮಾಡಿದ್ದಾರೆ, ಓಕೋಸ್ ಅಂತ ಒಂದು, ನೋಮೋಸ್ ಅಂತ ಒಂದು. ಗ್ರೀಕ್ ಭಾಷೆಯಲ್ಲಿ ಓಕೋಸ್ ಅಂತಂದರೆ ಗೃಹ ಅಂತ ಕರಿತೀವಿ, ನೋಮೋಸ್ ಅಂತಂದರೆ ನಿರ್ವಹಣೆ ಅಂತ ಕರಿತೀವಿ. ನೋಡಿ ಇವೆರಡನ್ನೂ ಕಂಬೈನ್ ಮಾಡಿದಾಗ ನಾವು ನೋಡಿ ಒಂದು ಮನೆಯನ್ನು ಅಥವಾ ಒಂದು ಗೃಹವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ನಾವು ಓವರಾಲ್ ಆಗಿ ಹೇಳ್ತೀವಿ ಸ್ನೇಹಿತರೆ. ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ನಾವು ಬಳಸ್ಕೋಬೇಕಾಗತ್ತೆ. ಕುಟುಂಬದ ಎಲ್ಲ ಸದಸ್ಯರು ಸುಖ ನೆಮ್ಮದಿಗಳಿಂದ ಬಾಳಿ ಬದುಕುವಂತೆ ನಿರ್ವಹಣೆ ಮಾಡೋದೇ ಇದು ಎಕನಾಮಿಕ್ಸ್ ಅಂತಂದು ಅಲ್ವಾ. ಕಾಲಕ್ರಮೇಣ ಇದು ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಮನೆಗೆ ಮಾತ್ರ ಸೀಮಿತ ಆಗಿರದೆ ಇದು ಪ್ರಪಂಚಕ್ಕೆ, ಇಡೀ ರಾಜ್ಯಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಇದು ಸ್ಪ್ರೆಡ್ ಆಗಿದೆ. ಮತ್ತು ಓವರಾಲ್ ಆಗಿ ಎಕನಾಮಿಕ್ ಕಾನ್ಸೆಪ್ಟ್ ಅಂತಕ್ಕಂಥದ್ದು 18ನೇ ಶತಮಾನದಲ್ಲಿ ಆಡಮ್ ಸ್ಮಿತ್ ಅಂತಕ್ಕಂಥವರು ನಮಗೆ ಈ ಒಂದು ಅರ್ಥಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತಾರೆ. ಇವರನ್ನೇ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಸ್ನೇಹಿತರೆ. ಮತ್ತು ಇವರು ಒಂದು ಬುಕ್ ಬರೀತಾರೆ, ಅದನ್ನೇ ನಾವು ಸಂಪತ್ತನ್ನು ಕುರಿತು ಒಂದು ಅಧ್ಯಯನ ಮಾಡುತ್ತದೆ ಅಂತ. ಅವರು ಆರ್ಥಿಕತೆಯ ಒಂದು ಸಂಪತ್ತಿನ ಕುರಿತು ಒಂದು ಬುಕ್ ಬರೀತಾರೆ. ಇನ್ನು ಎಕನಾಮಿಕ್ಸ್ ನಮ್ಗೆ ಏನಕ್ಕೆ ಬೇಕು, ಯಾಕೆ ತುಂಬ ಮಹತ್ವ ಅಂತಂದರೆ ಅರ್ಥಶಾಸ್ತ್ರದಲ್ಲಿ ಕಂಡುಬರ್ತಕ್ಕಂಥ ನಮ್ಮ ಸುತ್ತಮುತ್ತಲೂ ಕಂಡುಬರ್ತಕ್ಕಂಥ ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಆರ್ಥಿಕ ಅಸಮಾನತೆ ಆಗಿರ್ಬೋದು, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟು ಮತ್ತು ಎಕನಾಮಿಕಲ್ ಇಂಬ್ಯಾಲೆನ್ಸು, ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಎಕನಾಮಿಕ್ಸ್ ಬೇಕೇ ಬೇಕು. ಮತ್ತು ತಮ್ಮಲ್ಲಿ ಇರ್ತಕ್ಕಂಥ ಮಿತವಾದ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸ್ಕೋಬೇಕು. ನಮ್ಮ ಹತ್ರ ಇರೋದು ಸ್ವಲ್ಪನೇ ಊಟ. ಆ ಸ್ವಲ್ಪ ಊಟನ ಎಲ್ಲರಿಗೂ ಬಡಿಸ್ಬೇಕು ಅಂತಂದರೆ ಅದನ್ನು ಸರಿಯಾಗಿ ಹಂಚ್ಬೇಕಲ್ವಾ ಸ್ನೇಹಿತರೆ. ಅಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳೋದು ಅಂದರೆ ಎಲ್ಲರಿಗೂ ಹಂಚ್ಬೇಕು. ನಮ್ಮ ಹತ್ರ ಇರೋ ಮಿತವಾದ ಊಟವನ್ನು ಎಲ್ಲರಿಗೂ ಸರಿಯಾಗಿ ಹಂಚ್ಬೇಕು. ಆ ಊಟನ ಒಬ್ಬರಿಗೆ ಹಂಚ್ಬಿಟ್ರೆ ಸಾಲದು, ಅಥವಾ ಆ ಊಟನ 2-3 ಹಂಚಿದ್ರೆ ಸಾಲದು, ಎಲ್ಲರಿಗೂ ಹಂಚ್ಬೇಕು ಸರಿಸಮಾನವಾಗಿ. ಇದನ್ನೇ ನಾವು ಎಕನಾಮಿಕ್ಸ್ ಅಂತ ಕರಿತೀವಿ. ಮತ್ತು ಎಕನಾಮಿಕ್ಸನ್ನು ನಾವು ಎಕನಾಮಿಕ್ಸಲ್ಲಿ ಇನ್ನೊಂದು ಅಂಶನೂ ನೋಡ್ಬೋದು. ನಾವು ಈ ವಸ್ತುಗಳನ್ನ ಉತ್ಪಾದಿಸೋದಕ್ಕೆ ಪ್ರಾರಂಭ ಮಾಡಿದಾಗ ನಾವು ಏನು ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು ಅಂದರೆ ಯಾವ ವಸ್ತುವನ್ನು ಏನನ್ನು ಉತ್ಪಾದನೆ ಮಾಡಬೇಕು, ಮತ್ತು ಒಂದು ಉತ್ಪಾದನೆ ಹೇಗಿರಬೇಕು, ಮತ್ತು ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ನಾವು ಯಾವ ಬೆಲೆಯಲ್ಲಿ ಉತ್ಪಾದನೆ ಮಾಡಬೇಕು, ಇದೆಲ್ಲ ನಮಗೆ ಮುಖ್ಯ ಅಂಶಗಳಾಗಿರುತ್ತೆ ಸ್ನೇಹಿತರೆ. ಉತ್ಪಾದನೆ ಸಂದರ್ಭದಲ್ಲಿ ಬಂದಾಗ ಇವೆಲ್ಲ ಕಂಡುಕೊಳ್ಳೋದಕ್ಕೆ ನಮಗೆ ಒಳ್ಳೆಯ ಉತ್ತಮವಾದಂತಹ ಮಾರ್ಗದರ್ಶನವನ್ನು ನಮಗೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನೀಡುತ್ತೆ ಸ್ನೇಹಿತರೆ. ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಬೆಲೆಗಳ ಏರಿಳಿತದ ಕಾರಣಗಳು ಮತ್ತು ಪರಿಣಾಮಗಳನ್ನು ಗುರುತಿಸಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಉಪಾಯವನ್ನು ನಮ್ಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಇಂಬ್ಯಾಲೆನ್ಸ್ ಇರ್ತಕ್ಕಂಥದ್ದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೋದು ಎಕನಾಮಿಕ್ಸ್ ತಿಳ್ಕೊಂಡ್ರೆ ಚೆನ್ನಾಗಿ. ಮತ್ತು